ಅದಕ್ಕೆ ಅವರಿಂದ ಏನಿಲ್ಲ ಒಂದು. ಎರಡನೇದು ಅವ್ರದ್ದು 1984 ಅವ್ರ ಮ್ಯಾನಿಫೆಸ್ಟೋಲ್ಲಿ ಇತ್ತು, ಏನೋ ರಾಮ ಜನ್ಮಭೂಮಿಯಲ್ಲಿ ರಾಮನ ಕಟ್ಟಬೇಕು ಒಂದು, ಆಮೇಲೆ ಜಮ್ಮು ಕಾಶ್ಮೀರ ಮಾಡಬೇಕು ಅಂತ 2, ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡಬೇಕು ಅಂತ 3, ಆಮೇಲೆ RS ಅವ್ರದ್ದು ಇನ್ಸೈಡ್ ಅಜೆಂಡಾ ಇದೆ, ಮನುಸ್ಮೃತಿ ಸಂವಿಧಾನ ತೆಗೆಸ್ಬಿಟ್ಟು ಮನುಸ್ಮೃತಿ ತರಬೇಕು ಅಂತ. ಅಂದರೆ ಆ ಕಾಲದಿಂದನೇ ಏನಂದರೆ ರಾಮಾಯಣ ಸಂವಿಧಾನ ಬರೋ ಮುಂಚೆ ರಾಮಾಯಣ ಮಹಾಭಾರತ ಅಂತ ಯಾಕೆ ಮಾಡಿದ್ರು ಅಂದರೆ ಜನಕ್ಕೆ ಒಂದು ಭಯ ಭಕ್ತಿ ಇರಲಿ, ಒಂದು ಕಾನೂನು ಇರಲಿ ಅಂತ. ಅಂದರೆ ಆ ಭಯ ಭಕ್ತಿಯಲ್ಲಿ ಇವಾಗ ಜೂಜಾಡಬಾರ್ದು ಅಂತ ಸಂವಿಧಾನ ಇಲ್ವಲ್ಲ, ಅದಕ್ಕೊಂದು ಭಯ ಭಕ್ತಿ ಅಂತ ಮಾಡಿದರೆ ಹೊರತು ಸಂವಿಧಾನ ಅಂತ ಒಂದು ಸಲ ಮಾಡಿದ್ಮೇಲೆ ಅದು ಯಾವುದೇ ಗೌರ್ಮೆಂಟ್ ಇರಲಿ, ಸ್ವಾತಂತ್ರ್ಯ ಟೈಮಲ್ಲಿ ಯಾವ್ದು ಕಾಂಗ್ರೆಸ್ ಇತ್ತು ಅವ್ರು ಮಾಡಿದ್ರು ಒಂದು ಸಂವಿಧಾನ. ಯಾರೋ ಒಬ್ಬರಿಗೆ ಅಂಬೇಡ್ಕರ್ ಅಂತವ್ರಿಗೆ ಒಂದು ಸಮಿತಿ ಮಾಡಿ ಅವ್ರು ರಚನೆ ಮಾಡಿ ಒಂದು ಸಂವಿಧಾನ ಅಂತ ಮಾಡ್ಕೊಂಡಿದ್ದಾರೆ. ಒಂದು 17-18 ದೇಶದ್ದು ಎಲ್ಲ ಅಲ್ಲೇನು ಒಳ್ಳೇದಿದೆಯೋ ಅದನ್ನೆಲ್ಲ ತೊಗೊಂಬಂದು ಅಳವಡಿಸ್ಕೊಂಡು ನಾವು ಸಂವಿಧಾನ ಅಂತ ಮಾಡ್ಕೊಂಡಿದ್ದೀವಿ. ಆ ಸಂವಿಧಾನಕ್ಕೆ ಯಾವುದೇ ಪಾರ್ಟಿ ಬಂದರೆ ಪ್ರಜಾಪ್ರಭುತ್ವ ಗೌರವ ಕೊಡಬೇಕು. ಆ ಪ್ರಜಾಪ್ರಭುತ್ವದಲ್ಲಿ ಕೆಳಗೆ ಕೆಲಸ ಮಾಡ್ತಾ ಇರೋ ಸುಪ್ರೀಂ ಕೋರ್ಟ್ ಇರ್ಬೋದು, ಆಮೇಲೆ ಇದಿರ್ಬೋದು, ಏನು